ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಯಾವ ಕಂತು ಯಾವಾಗ ಜಮಾ ಆಗಿದೆ, ಹೇಗೆ ಚೆಕ್ ಮಾಡೋದು, ಸ್ಟೇಟಸ್ ಹೇಗೆ ಚೆಕ್ ಮಾಡೋದು, ಇದೆಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದ್ದು 51% ಜನರಿಗೆ ಜಮಾ ಆಗಿದೆ. ಮೊನ್ನೆ ಒಬ್ಬರು ಕೇಳಿದ್ರು, ನೀವು ಲೈವಲ್ಲಿದ್ದಾಗ 70% ಜನರಿಗೆ ಜಮಾ ಆಗಿರ್ಬೋದು ಅಂದರೆ ಇವತ್ತು 51% ಅಂತ ಇದ್ದೀರಾ ಅಂತ. ಖಂಡಿತವಾಗ್ಲೂ ನಿಜ. ಯಾಕೆಂದರೆ ಒಂದು ವಾರದ ಹಿಂದೆ ಹಾಕಿದಾಗಲೂ ಸಹ 51% ಜನ ಅಂದರೆ 40% ಇತ್ತು, ಬರೀ 51%ಗೆ ಬಂದಿದೆ. ನನ್ನ ಅನಿಸಿಕೆ ಪ್ರಕಾರ ಒಂದು 60-70ಕ್ಕೆ ಬಂದಿರ್ಬೋದು. ಈಗ ರೀಸೆಂಟಾಗಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿರಲಿಲ್ಲ, ಅದು ನಾನು ಲೈವ್ ಮುಗಿದ ಮೇಲೆ ಹಾಕಿರೋದು. ಅವಾಗ ನೋಡಿದ್ರು ಅಷ್ಟೇ ಪರ್ಸೆಂಟೇಜ್ ಇದೆ, ಎಲ್ಲೂ ಕೂಡ ಗ್ರೋತ್ ಕಂಡು ಬರ್ತಾ ಇಲ್ಲ. ಓಕೆನಾ? ಹಾಗಾಗಿ ನನ್ನ ಅಂದಾಜಲ್ಲಿ 70%ಗೆ ಬಂದಿರ್ಬೋದು ಅಂದ್ಕೊಂಡೆ, ಬಿಟ್ಟರೆ 51%ಅಲ್ಲೇ ಇರೋದು ಒಂದು ನಿಜವಾಗ್ಲೂ ಇದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಫಾಸ್ಟಾಗಿ ಹಣ ಜಮಾ ಆಗ್ತಾಯಿಲ್ಲ ಅಂತ ಅರ್ಥ. ಓಕೆನಾ? ಈಗ ಅನ್ನಭಾಗ್ಯ ಯೋಜನೆ ಕೆಲವರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿದೆ ಅಂಥೇಳಿ ಒಂದಿಷ್ಟು ಜನ ಸುಮ್ಮನೆ ಕಮೆಂಟ್ ಮಾಡಿದ್ರೆ, ಕೆಲವರು ಈ ರೀತಿ ಕನ್ಫ್ಯೂಸ್ ಆಗಿ ಕೂಡ ಕಮೆಂಟ್ ಮಾಡಿರ್ಬೋದು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಓಕೆ, ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಗೃಹಲಕ್ಷ್ಮಿ ಅಂತ ಇರುತ್ತೆ, ಅನ್ನಭಾಗ್ಯ ಅಂತ ಇರುತ್ತೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಅಂತ ನೋಡಿದಾಗ ನೀವು ಇಲ್ಲಿ 15 ಕಂತುಗಳ ಕಂಪ್ಲೀಟ್ ಡೀಟೇಲನ್ನು ನೀವು ಚೆಕ್ ಮಾಡ್ಬೋದು. ಬಟ್ ಆದರೆ ನೀವು ಅನ್ನಭಾಗ್ಯ ಯೋಜನೆ ಹಣವನ್ನು ಈ ರೀತಿಯಾಗಿ ಎಲ್ಲ ಒಂದೇ ಕಡೆ ಬರೋದಿಲ್ಲ. ಓಕೆನಾ? ಗೃಹಲಕ್ಷ್ಮಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 1, 2, 3, 4, 5, 6, 7, 8, 9, 10, 11, 12, 13, 14, 15 ಕಂತುಗಳ ಡೀಟೇಲ್ಸ್ ನೀವು ಇಲ್ಲಿ ಚೆಕ್ ಮಾಡ್ಬೋದು ಗೃಹಲಕ್ಷ್ಮಿ ಯೋಜನೆದು. ಬಟ್ ಆದರೆ ಬ್ಯಾಕ್ ಹೋಗಿ ಅನ್ನಭಾಗ್ಯ ಯೋಜನೆ ಅಂತ ಚೆಕ್ ಮಾಡಿದಾಗ ನಿಮ್ಗೆ ಎಲ್ಲದೂ ಕೂಡ ಇಲ್ಲಿ ಮಿಕ್ಸಪ್ ಆಗಿ ಬರುತ್ತೆ. ಓಕೆನಾ? ಅನ್ನಭಾಗ್ಯ ಯೋಜನೆ ಹಣ ನೀವು ಚೆಕ್ ಮಾಡೋದಕ್ಕೆ ಹೋದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಜನವರಿ 2025 ಇಲ್ಲಿ ಬಂದಿದೆ, ಅದರ ಮೇಲ್ಗಡೆ ಏಪ್ರಿಲಿಂದ ಬಂದಿದೆ, ಈ ರೀತಿ ಬರುತ್ತೆ. ನಿಮಗೆ ಸಾಕಷ್ಟು ಜನರಿಗೆ ಅಕ್ಟೋಬರ್ ಬಂದಿದೆಯಾ, ಸೆಪ್ಟೆಂಬರ್ ಬಂದಿದೆಯಾ, ಈ ರೀತಿ ಕೆಲವೊಂದಿಷ್ಟು ಜನ ಸುಮ್ಮನೆ ಕಮೆಂಟ್ ಹಾಕಿ ಅಕ್ಟೋಬರ್ ಬಂದಿದೆ ಅಂತ ಕಮೆಂಟ್ ಮಾಡೋರಾದರೆ, ಇನ್ನೊಂದು ಕೆಲವೊಂದಿಷ್ಟು ಜನ ಕನ್ಫ್ಯೂಸ್ ಆಗಿ ಕಮೆಂಟ್ ಮಾಡೋರು ಇರ್ತಾರೆ. ಓಕೆನಾ? ಹಾಗಾಗಿ ನಿಮಗೆ ಅಂಥವರಿಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ. ಈ ರೀತಿ ಅನ್ನಭಾಗ್ಯ ನಿಮಗೆ ಹೊಸದಾಗಿ ತೋರಿಸ್ತೀನಿ. ಅನ್ನಭಾಗ್ಯ ಅಂತ ಹೋಗಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಕರೆಂಟ್ ಇಯರ್ ಇಂಗ್ಲೀಷ್ ನೀವು ಭಾಷೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕರೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿ. ಓಕೆನಾ? ಕರೆಂಟ್ ಇಯರ್ ಅಂತ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಮಂತ್ಲಿ ವೈಸ್ ಬರ್ತಾ ಹೋಗುತ್ತೆ. ಅಂದರೆ ಏಪ್ರಿಲ್ ತಿಂಗಳ ಹಣ ನಿಮಗೆ ಜೂನಲ್ಲಿ ಬಂದಿದೆ, ಅಲ್ಲಿಗೆ ಏಪ್ರಿಲ್, ಈ ಜುಲೈಯಲ್ಲಿ ಮೇ ತಿಂಗಳ ಹಣ ಬಂದಿದೆ. ಅದೇ ರೀತಿ ನೋಡ್ತಾ ಹೋದರೆ ನಿಮಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಂದರೆ ಈಗ ಜನವರಿ 27, 2025ಕ್ಕೆ ಇವರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ. ಜನವರಿ 27, 2025ಕ್ಕೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ. ಅಲ್ಲಿಗೆ ನಿಮಗೆ 1, 2, 3, 4, 5, 6 ಈ ಕರೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿದಾಗ 6 ಕಂತುಗಳು ತೋರಿಸ್ತಾ ಇದೆ. ಅಂದರೆ 100% ನಿಮಗೆ ಸೆಪ್ಟೆಂಬರ್ವರೆಗೂ ಮಾತ್ರ ಅನ್ನಭಾಗ್ಯ ಹಣ ಜಮಾ ಆಗಿದೆ, ಅಕ್ಟೋಬರ್ ಜಮಾ ಆಗಿಲ್ಲ ಅಂತ ಅರ್ಥ. ಓಕೆನಾ? ಪದೇ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇತ್ತು, ಯಾವ ಕಂತಿನ ಹಣ ಜಮಾ ಆಗಿದೆ, ಎಷ್ಟು ಕಂತು ಬರುತ್ತೆ, ಅನ್ನಭಾಗ್ಯ ಟೋಟಲ್ ಎಷ್ಟು ಕಂತು ಜಮಾ ಆಗಿದೆ, ಈ ರೀತಿ ಎಲ್ಲ ಪ್ರಶ್ನೆಗಳು ಕೇಳಿದ್ದಕ್ಕೆ ನೀವು ಕಂಪ್ಲೀಟ್ ಅರ್ಥ ಆಗಲಿ ಅಂತಲೇ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ನಿಮ್ಮ DBT ಕರ್ನಾಟಕ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ DBT ಕರ್ನಾಟಕ ಆ್ಯಪ್ ಓಪನ್ ಮಾಡಿ ಚೆಕ್ ಮಾಡಿ ಎಷ್ಟು ಕಂತುಗಳು ಕರೆಂಟ್ ಇಯರಲ್ಲಿ ತೋರಿಸ್ತಾ ಇದೆ ಅಂಥೇಳಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ ಮಾಡಿ. ಓಕೆನಾ? ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.